ದುಡ್ಡಿಗಿಲ್ಲ ಅವಳಿಗೆ ಬಾಲ್ ಏ ಪೆನ್ ಬರಿಯ ಬಾಲ ನಿನ್ ಕೈಸಾಗ ಬಂದು ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ರು. ಅಪ್ಪು ಅವ್ರು ಏನ್ ಮಾಡಿದ್ರು ಐ ನೋ ವೆಲ್ ನಿಯರ್ ಅಲ್ವಾ. ಸೊ ನಾನ್ ಹೇಳ್ತಾ ಇರೋದು ಇದೇ ವಿಷಯ. ಆಮೇಲೆ ದರ್ಶನ್ ಅವ್ರ ಬಗ್ಗೆ ಮಾತಾಡೋದು. ದರ್ಶನ್ ಪಾಪ ಒಳಗಡೆ ಇದೆ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಇದ್ದಾಗ ಫೈಟ್ ಮಾಡ್ಬೇಕು, ಇಲ್ದೋದಾಗ ಇವರೆಲ್ಲ ಈ ತರ ನ್ಯೂಸೆನ್ಸ್ ಮಾಡ್ಕೊಂಡು ಓಕೆ ನಮ್ಮ ಮುಂದೆ ಬಂದ್ಬಿಟ್ಟು ಎಲ್ಲವನ್ನ ಬಾರೋ ಯಾರೋ ಗಂಡ್ಸ ದಿಸ್ ಇಸ್ ನಾನ್ಸೆನ್ಸ್ ಅಮ್ಮ. ರಿಯಲಿ ನೀವಿದ್ದೀರಿ, ಬೇರೆಯವ್ರು ಯಾರಿದ್ರೆ ನಾನು ಮಾತಾಡ್ತಿದ್ದೆ ಪ್ರಾಮಿಸ್. ಯಾಕಂದ್ರೆ ಬಾಯಿ ನಾಲ್ಗೆರೆ ಬರೋಲ್ಲ ನಂಗೆ ಇದ್ಮೇಲೆ ನಿಮ್ಮ ನೋಡಿದ್ಮೇಲೆ ನಮ್ಗೆ ಆಯ್ತಾ. ಅದಕ್ಕೆ ಅಮ್ಮ ನಾನು ಆಲ್ರೆಡಿ ಕೋರ್ಟಲ್ಲಿ ಇದೆ ಅಮ್ಮ. ಇವಾಗ ಎಫ್ಐಆರ್ ಆಗ್ತಾ ಇದೆ, ಎಫ್ಐಆರ್ ಬರ್ತಾ ಇದೆ. ಈಗ ನಲ್ಲಿ ಕೇಸ್ ಹಾಕ್ಬಿಟ್ಟೆ ಆಮೇಲೆ ಮೂವ್ ಮಾಡ್ತೇನೆ. ಆಮೇಲೆ ನಾನು ಡೆಫೆನ್ಸ್ ಕೇಸು ಹಾಕ್ತಾ ಇದೀನಿ. ಎಷ್ಟು ಕೋಟಿಗೆ ಅಂತ ಹೇಳ್ತಾರೆ, ಸೊ ಅಷ್ಟು ಕೇಸ್ ಹಾಕ್ತೀನಿ. ಅಂಡ್ ದೆನ್ ಇವತ್ತು ಸಂಜೆ ವರ್ಷಕ್ಕೆ ಎಫ್ಐಆರ್ ಬರ್ತದೆ. ಆಮೇಲೆ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಅವ್ರ ಕಾನೂನು ಇದೆ, ಕಾನೂನು ಪ್ರಕಾರ ಮಾಡ್ತೀವಿ. ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಕೈ ಮುಗಿದ್ಬಿಡ್ತೀನಿ. ಏನಕ್ಕೆ ಅಂದ್ರೆ ನನಗೆ ತುಂಬಾ ಹಾರ್ಟ್ ಆಯ್ತು. ಯಾಕಂದ್ರೆ ನನಗೂ ಮಕ್ಕಳಿದ್ದಾರಮ್ಮ, ನನಗೂ ನನ್ನ ಹೆಂಡತಿ ಇದ್ದಾರಮ್ಮ. ಸಮಾಜದಲ್ಲಿ ಅಟ್ಲೀಸ್ಟ್ ಎಷ್ಟು ಓಡಾಡ್ಬೇಕಾದ್ರೆ ಗೌರವ ಬೇಕಲ್ಲಮ್ಮ. ಯಾರ ಮುಂದೆ ನಾವು ಮಾತಾಡ್ಬೇಕಾದ್ರು ಏನಾದ್ರು ನಾವು ಬೇರೆಯವ್ರ ಮುಂದೆ ಯಾತರ ನ್ಯೂಸೆನ್ಸ್ ಆಗಿ ಮಾತಾಡೋದು ತಪ್ಪಲ್ಲಮ್ಮ. ಅದು ನಿಜವಾಗ್ಲೂ ಖಂಡಿತ ಕ್ರಮ ತಗೋತೀವಿ. ಈ ದೃಷ್ಟಿಯಿಂದ ಮಾಡಿದ್ದೀನಮ್ಮ. ಖಂಡಿತ ಪ್ಲೀಸ್ ಇದನ್ನ ನಾವು